ವೀಕೆಂಡ್ ಬಂತು ಅಂದರೆ ಸಾಕು ಎಲ್ಲರೂ ಪ್ಲ್ಯಾನ್ ಮಾಡೋದೇ ನಂದಿ ಹಿಲ್ಸು. ಬೆಳಗ್ಗೆ ಟ್ರಾಫಿಕ್ ನೋಡಿ ಯಾವ ಥರ ಇದೆ ಅಂತ. ಇದು ನಂದಿ ಸರ್ಕಲ್ಲು. ಈ ನಂದಿ ಸರ್ಕಲ್ನಿಂದ ಮೇನ್ ಎಂಟ್ರೆನ್ಸ್ವರೆಗೂ ಟ್ರಾಫಿಕ್ ಕ್ಲಿಯರ್ ಆಗೋಕ್ಕೆ 1 ಅವರ್ ಆಯಿತು. ನಂದಿ ಹಿಲ್ಸು ಬೆಂಗಳೂರಿನ ಸಿಟಿಯಿಂದ ಸುಮಾರು 60 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಬರೋ ಮೇನ್ ಉದ್ದೇಶ ಅಂದರೆ ಅದೇ ಸನ್ರೈಸ್ ನೋಡೋಕ್ಕೆ. ಸಾಕಷ್ಟು ಜನ ಇಲ್ಲಿ ಬೆಳಗ್ಗೆ ಸನ್ರೈಸ್ ನೋಡೋಕ್ಕೆ ಅಂತಲೇ ಬರ್ತಾರೆ. ಇಲ್ಲಿ ನೋಡಿ, ಎಂಟ್ರಿ ಸಿಗದೆ 4 ವೀಲರು ಕಿಲೋಮೀಟರ್ವರೆಗೂ ಸ್ಟಾಪ್ ಮಾಡ್ಕೊಂಡು ನಿಂತಿದ್ದಾರೆ ಪಾಪ. ನಾನು ಸನ್ರೈಸ್ ನೋಡೋಣ, ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬೆಳಗ್ಗೆ 4 ಗಂಟೆಗೆ ಜಾಗ ಬಿಟ್ಟು ಇಲ್ಲಿ ಬರೋ ಅಷ್ಟೊತ್ತಿಗೆ 7 o'clock ಆಯಿತು. ಅಷ್ಟೊಂದು ಪ್ಲ್ಯಾನ್ ಮಾಡ್ಕೊಂಡು ಬಂದರೂ ಕೂಡ ಒಂದು ಒಳ್ಳೆ ನೇಚರ್ ವ್ಯೂನ ಕ್ಯಾಪ್ಚರ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಈ ಪ್ಲೇಸು ವೀಕೆಂಡ್ಗೆ ಹೆವಿ ಫೇಮಸ್ಸು. ಇದನ್ನು ನಂದಿ ಹಿಲ್ಸು, ನಂದಿ ಬೆಟ್ಟ, ನಂದಿ ಗಿರಿಧಾಮ ಅಂತ ಕೂಡ ಕರೀತಾರೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 1478 ಮೀಟರ್ ಎತ್ತರದಲ್ಲಿದೆ. ಮೊದಲಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಇದನ್ನು ಬೇಸಿಗೆ ಕಾಲದಲ್ಲಿ ವಿಶ್ರಾಂತಿ ಮಾಡಲು ಬಳಸಲಾಗ್ತಿತ್ತು ಅಂತ ಹೇಳ್ತಾರೆ. ನೀವೇನಾದರೂ ಇಲ್ಲಿ ಬರೋ ಪ್ಲ್ಯಾನ್ ಮಾಡಿದರೆ ಸನ್ರೈಸ್ ಆಗೋಕ್ಕಿಂತ ಮುಂಚೆನೇ ಇಲ್ಲಿಗೆ ಬರಬೇಕು. ಅಂದರೆ 7 o'clock ಒಳಗಡೆನೇ ಇಲ್ಲಿಗೆ ಬಂದು ರೀಚ್ ಆಗಿರಬೇಕು. ನೀವೇನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮೇನ್ ಎಂಟ್ರೆನ್ಸ್ನಿಂದ ಒಳಗಡೆ ಬಂದ ತಕ್ಷಣ ಪಾರ್ಕಿಂಗ್ ಟಿಕೆಟ್ ತೊಗೊಂಡು ಇಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ಎಂಟ್ರೆನ್ಸ್ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ಇದನ್ನು ಸನ್ರೈಸ್ ವ್ಯೂ ಪಾಯಿಂಟ್ ಅಂತ ಕರೀತಾರೆ. ಸನ್ರೈಸ್ ವ್ಯೂ ಮುಗಿದ ತಕ್ಷಣ ಇಲ್ಲಿ ನಂದಿ ದರ್ಶನ ಮಾಡಿಕೊಂಡು ಒಂದು ಟಿಪ್ಪು ಡ್ರಾಪ್ ಇದೆ. ಆ ಟಿಪ್ಪು ಡ್ರಾಪ್ನ ನೋಡಿಕೊಂಡು ಹೋಗ್ಬೋದು. ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಚಿಕ್ಕದಾಗಿದ್ದರೂ ಕೂಡ ಎಲ್ಲ ಇನ್ಫಾರ್ಮೇಷನ್ ಹಾಕಕ್ಕೆ ಟ್ರೈ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ತಪ್ಪದೆ ಮರಿಬೇಡಿ.